Hi students, this is Chandrakant Sadashivarkiri, Assistant Professor, Department of Commerce. My dear students, in my earlier session 1, we have already discussed the meaning of accounts and some basic terms used in accounts. In this session, we are discussing other basic terms which were used in accounts. So, in our first session, we discussed meaning of bookkeeping, accounting, objectives and importance of accounting, then basic terms used in accounting. In this session, the students will understand the basic terms used in accounting. Again, some more basic terms which are used in accounts that we are discussing in here. So, next basic accounting terms, liability. Liability andre ಏನು? It is an obligation of financial nature to be settled at a future date. It is an obligation ಅಂದರೆ ಕೊಡಬೇಕಾಗಿದ್ದು ನಾವು ಸರ್ಟನ್ ಪೀರಿಯಡ್ ಆದ ನಂತರ ಇನ್ ಫ್ಯೂಚರಲ್ಲಿ ನಾವು ಯಾವುದೇ ನಮ್ಮ ಮೇಲೆ ಅಪ್ಲಿಕೇಶನ್ ಅಥವಾ ನಾವು ಕೊಡಬೇಕಾಗಿದ್ದಿತ್ತು ಅಂತಂದರೆ ಅದಕ್ಕೆ ನಾವೇನು ಹೇಳ್ತೀವಿ, ಲೈಬಿಲಿಟಿ ಅಂತ ಹೇಳ್ತೀವಿ. ಇಟ್ ರೀಪ್ರೆಸೆಂಟ್ಸ್ ಅಮೌಂಟ್ ಆಫ್ ಮನಿ ದ್ಯಾಟ್ ದ ಬಿಸ್ನೆಸ್ ಓಸ್ ಟು ದಿ ಅದರ್ ಪಾರ್ಟೀಸ್. ಸೊ ಬಿಸ್ನೆಸ್ದವ್ರು ಏನು ಮಾಡಬೇಕು, ಈ ಅಮೌಂಟನ್ನು ಲೈಬಿಲಿಟಿ ಅಂತ ಇತ್ತು ಅಂತಂದ್ರೆ ಅದನ್ನು ನಾವೇನು ಮಾಡ್ತೀವಿ, ಕೊಡಲೇಬೇಕು ಬೇರೆಯವರಿಗೆ. ಸೊ ಇದರಲ್ಲಿ ಕರೆಂಟ್ ಲೈಬಿಲಿಟೀಸ್ ಅಂತ ಬರುತ್ತೆ. ಅ ಲೈಬಿಲಿಟಿ ಶಾಲ್ ಬಿ ಕ್ಲಾಸಿಫೈಡ್ ಆಸ್ ಕರೆಂಟ್ ವೆನ್ ಇಟ್ ಸ್ಯಾಟಿಸ್ಫೈ ಎನಿ ಆಫ್ ದ ಫಾಲೋವಿಂಗ್. It is expected to be settled in the company's normal operating cycle, that is within 12 months. So within 12 months, if you are settling that liability is called as a current liability. It is held primarily for the purpose of being traded. So it is the purpose, the liability is held for the purpose of being trade, for business purpose, for trading purpose. It is due to be settled within 12 months after the reporting date. ಯಾವ ಡೇಟಿಂದ ಅದು ರಿಪೋರ್ಟ್ ಆಗಿರುತ್ತೆ ಅಲ್ಲಿಂದ 12 ತಿಂಗಳೊಳಗೆ ಅದನ್ನು ನಾವು ಕೊಟ್ವಿ, ಅದನ್ನು ಲೈಬಿಲಿಟಿನ ತೆಗೆದು ಹಾಕಿದ್ವಿ ನಮ್ಮ ಅಕೌಂಟಿಂದ ಅಂತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಕರೆಂಟ್ ಲೈಬಿಲಿಟಿ ಅಂತ ಹೇಳ್ತೀವಿ. ದೆನ್ ಇದರಲ್ಲಿ ನಾನ್ ಕರೆಂಟ್ ಲೈಬಿಲಿಟೀಸ್, ಆಲ್ ಅದರ್ ಲೈಬಿಲಿಟೀಸ್ ಶಾಲ್ ಬಿ ಕ್ಲಾಸಿಫೈಡ್ ಆಸ್ ನಾನ್ ಕರೆಂಟ್ ಲೈಬಿಲಿಟೀಸ್. ಎಕ್ಸಾಂಪಲ್, ಲೋನ್ ಟೇಕನ್ ಫಾರ್ 5 years, ಡಿಬೆಂಚರ್ಸ್ ಇಶ್ಯೂಡ್ ಎಕ್ಸೆಟ್ರಾ. ಮೋರ್ ದ್ಯಾನ್ 12 months ಯಾವುದಾದ್ರು ಲೈಬಿಲಿಟೀಸ್ ಇದ್ದು ಅಂತಂದ್ರೆ ನಾವು ಅದಕ್ಕೆ ನಾನ್ ಕರೆಂಟ್ ಲೈಬಿಲಿಟಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬೇಸ್ ಇಂಟರ್ನಲ್ ಲೈಬಿಲಿಟಿ. ದಿಸ್ ರಿಪ್ರೆಸೆಂಟ್ಸ್ ಪ್ರೊಪ್ರೈಟರ್ಸ್ equity, that is all those amount which are entitled to the proprietor. For example, capital, reserves, undistributed profit, etc. These are all internal liability. After closing of the company, the owners will get this, but even though you are showing as a liability. Then next one is working capital. Gross working capital equal to total current assets. Long term internal liabilities plus long term liabilities minus debts plus the current, then amount blocked in the fixed assets. Working capital ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್. ನಮ್ಮ ಕರೆಂಟ್ ಅಸೆಟ್ಸ್ ಏನಿರ್ತಾವಲ್ಲ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಗೆ ಏನು ಬೇಕಾಗಿರುತ್ತೆ ಕರೆಂಟ್ ಅಸೆಟ್ಸು, ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲೈಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್ ಮಾಡಿದ್ವಿ ಅಂತಂದ್ರೆ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ದಟ್ ಈಸ್ ದ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ದಟ್ ರಿಮೈನ್ ಇನ್ ದ ಫರ್ಮ್ ಇಫ್ ಆಲ್ ಇಟ್ಸ್ ಕರೆಂಟ್ ಲೈಬಿಲಿಟೀಸ್ ಆರ್ ಪೇಯ್ಡ್. ಎಲ್ಲ ಕರೆಂಟ್ ಲೈಬಿಲಿಟೀಸ್ನ ಪೇಯ್ಡ್ ನಂತರ ನಮ್ಮಲ್ಲಿ ಏನು ಉಳಿಯುತ್ತಲ್ಲ ಅದಕ್ಕೆ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ದಿಸ್ ಕಾನ್ಸೆಪ್ಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ನೋನ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ಇಸ್ ಮೋರ್ ರಿಯಲಿಸ್ಟಿಕ್ ಕಾನ್ಸೆಪ್ಟ್. ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್. ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಗೆ ನಮಗೇನು ದುಡ್ಡು ಬೇಕಾಗತ್ತಲ್ಲ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ದೆನ್ ಕಾಂಟಿಜೆಂಟ್ ಲೈಬಿಲಿಟಿ. ಇಟ್ ರಿಪ್ರೆಸೆಂಟ್ಸ್ ಅ ಪೊಟೆನ್ಷಿಯಲ್ ಅಬ್ಲಿಗೇಷನ್ ದಟ್ ಕುಡ್ ಬಿ ಕ್ರಿಯೇಟೆಡ್ ಡಿಪೆಂಡಿಂಗ್ ಆನ್ ದ ಔಟ್ಕಮ್ ಆಫ್ ಅನ್ event. ಈಗ ಕಾಂಟಿಜೆಂಟ್ ಲೈಬಿಲಿಟಿ ಅಂತಂದ್ರೆ ಇಟ್ ಮೇ ಹ್ಯಾಪನ್ ಆರ್ ಇಟ್ ಮೇ ನಾಟ್ ಬಿ ಹ್ಯಾಪನ್ in future period. Example, of supplier of the business files a legal suit. ಏನಾದರೂ ಲೀಗಲ್ ಸೂಟ್ ಮಾಡಿದ್ರು ಅಂತಂದ್ರೆ ಅದು ನಮ್ಮ ಪರವಾಗಿನೂ ಆಗ್ಬೋದು, ಇನ್ನು ನಮ್ಮ ಅಪೋಸಿಟ್ ಪಾರ್ಟಿ ಪರವಾಗಿನೂ ಆಗ್ಬೋದು. ಅದನ್ನು ನಾವೇನು ಮಾಡ್ತೀವಿ, ಇನ್ನೂ ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಥವಾ ಪ್ರಾಫಿಟ್ ಲಾಸ್ ನಲ್ಲಿ ತೋರಿಸೋದಿಲ್ಲ, ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಕಾಂಟಿಜೆಂಟ್ ಲೈಬಿಲಿಟಿ ಅಂತ ತೋರಿಸ್ತೀವಿ. ಫಾರ್ ಮೋರ್ ಡೀಟೇಲ್ಸ್ ಯು ಪ್ಲೀಸ್ ರೀಡ್ ಔಟ್ ದಿಸ್. ದೆನ್ ಕ್ಯಾಪಿಟಲ್. ಇಟ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಬೈ ಇಟ್ಸ್ ಓನರ್ಸ್. ಓನರ್ ಏನು ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ, ಕ್ಯಾಪಿಟಲ್. ಟು ಸ್ಟಾರ್ಟ್ ಅ ಬಿಸ್ನೆಸ್ ವಿ ರಿಕ್ವೈರ್ಡ್ ಅ ಕ್ಯಾಪಿಟಲ್. ಓಕೆ, ಸೊ
ದ ಓನರ್ ಈಸ್ ಇನ್ವೆಸ್ಟಿಂಗ್. ಯಾರು ಕಂಪನಿ ಸ್ಟಾರ್ಟ್ ಮಾಡ್ತಿರ್ತಾರೆ ಅಥವಾ ಪ್ರಮೋಟರ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಏನು ದುಡ್ಡು ಹಾಕ್ತಾರಲ್ಲ ಅದಕ್ಕೆ ನಮ್ಗೆ ಅದಕ್ಕೆ ಕ್ಯಾಪಿಟಲ್ ಅಂತ ಹೇಳ್ಬೋದು. Then drawings. It represents an amount of cash, goods or any other assets which the other owner withdraws from business for his or her personal use. ತಮ್ಮ ಪರ್ಸನಲ್ ಯೂಸ್ ಸಲುವಾಗಿ ಕಂಪನಿಯಿಂದ ದುಡ್ಡು ಯಾರು ತಗೊಂಡಿರ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ, ಡ್ರಾವಿಂಗ್ಸ್ ಅಂತ ಹೇಳ್ತೀವಿ. ಪರ್ಸನಲ್ ಪರ್ಪಸ್. ದೆನ್ ನೆಟ್ ವರ್ತ್. ಇಟ್ ರಿಪ್ರೆಸೆಂಟ್ಸ್ ಎಕ್ಸೆಸ್ ಆಫ್ ಟೋಟಲ್ ಅಸೆಟ್ಸ್ ಓವರ್ ಟೋಟಲ್ ಲೈಬಿಲಿಟೀಸ್. ನಿಮ್ಮ ಟೋಟಲ್ ಲೈಬಿಲಿಟೀಸ್ ಮತ್ತು ನಿಮ್ಮ ಟೋಟಲ್ ಅಸೆಟ್ಸನ್ನು ಕಂಪೇರ್ ಮಾಡಲಾಗಿ ಟೋಟಲ್ ಅಸೆಟ್ಸ್ನಲ್ಲಿ ಟೋಟಲ್ ಲೈಬಿಲಿಟೀಸ್ನ ಮೈನಸ್ ಮಾಡಿದ್ದೀವಿ ಅಂದ್ರೆ ನಮಗೆ ನೆಟ್ ವರ್ತ್ ಎಷ್ಟೈತಿ ಅನ್ನೋದು ನಮಗೆ ಗೊತ್ತಾಗ್ತೈತಿ. ಟೆಕ್ನಿಕಲಿ ದಿಸ್ ಅಮೌಂಟ್ ಈಸ್ ಅವೈಲೇಬಲ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಓನರ್ಸ್ ಇನ್ ದ ಇವೆಂಟ್ ಆಫ್ ಕ್ಲೋಸರ್ ಆಫ್ ದ ಬಿಸ್ನೆಸ್ after payment of all liabilities. That is why it is also termed as the owner's equity. Net worth is also called as an owner's equity. Then non-current investments. Non-current investments which are held beyond the current period as to sale or disposal. Example, fixed deposit for 5 years. ಅದಕ್ಕೆ ನಾವೇನು ಹೇಳ್ತೀವಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಮೋರ್ ದೆನ್ 1 year ಅಂಥವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. Then current investments. Current investments are investments that are by their nature readily realizable and are intended to be held for not more than 1 year. ಇವು ನಾವು ನಾನ್ ಕರೆಂಟ್ ಲೈಬಿಲಿಟಿ ಅಂತಂದ್ರೆ ಮೋರ್ ದೆನ್ 12 years, 12 months. ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ ಲೆಸ್ ದೆನ್ 12 months, 11 months ಕಮರ್ಷಿಯಲ್ ಪೇಪರ್ಸು ಅಥವಾ ನಾವು ಫಿಕ್ಸ್ ಡಿಪಾಸಿಟ್ 12 monthsವರೆಗೆ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ, ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ದೆನ್ ಡೆಟರ್. The sum total or aggregate of the amounts which the customer owed to the business for purchasing goods on credit or services rendered or in respect of other contractual obligation is known as a sundry debtors or trade receivable or book debts or debtors. Debtors are those persons from whom a business has to recover money on account of goods sold or services rendered on credit. My dear students, please understand this concept is very very important to know. Debtor means when the debtor will exist when there is a credit sale of the business. ನಾವು ಯಾವಾಗ ಕ್ರೆಡಿಟ್ ಮುಖಾಂತರ ಸೇಲ್ ಮಾಡಿರ್ತೀವಿ, ಉದ್ರಿ ಮಾರಾಟ ಮಾಡಿರ್ತೀವಿ, ಆ ಅಮೌಂಟ್ ಯಾರು ನಮಗೆ ಕೊಡಬೇಕಲ್ಲ ಆ ವ್ಯಕ್ತಿಗೆ ಅಂದರೆ ಹಿ ಈಸ್ ಅ ಕಸ್ಟಮರ್ ಆಫ್ ದ ಕಂಪನಿ. ಡೆಟರ್ ಈಸ್ ಅ ಕಸ್ಟಮರ್ ಆಫ್ ದ ಕಂಪನಿ ಹೂ ಪರ್ಚೇಸ್ಡ್ ದ ಮಟೀರಿಯಲ್ ಆನ್ ಕ್ರೆಡಿಟ್ ಬೇಸಿಸ್. ಅಂಥವರಿಗೆ ಮಾತ್ರ ನಾವು ಡೆಟರ್ ಅಂತ ಹೇಳ್ತೀವಿ. Then debtors may be again be classified as under good debtors. The debts which are sure to be realized are called good debts. ಯಾರು ಉದ್ರಿ ತೊಗೊಂಡಿರ್ತಾರೆ ಅವರು ಖಂಡಿತವಾಗಿ ಹಣವನ್ನು ಮುಟ್ಟಿಸ್ತಾರೆ ಅಥವಾ ತಿರುಗಿ ಕೊಡ್ತಾರೆ ಕಂಪ್ನಿಗೆ ಅನ್ನೋರು ಇದ್ರಂತ ಅದಕ್ಕೆ ನಾವು ಗುಡ್ ಡೆಟ್ಸ್ ಅಂತ ಹೇಳ್ತೀವಿ. Then doubtful debts. The debts which may or may not be realized are called doubtful debts. Sometimes ಏನಾಗುತ್ತೆ, ಡೌಟ್ ಇರ್ತದೆ ನಮಗೆ, ಅವರು ರೊಕ್ಕ ತೀರಿಸ್ಬೋದು ಅಥವಾ ತೀರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಬೇಸ್ ಮೇಲೆ ನಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ತೀವಿ. ದೆನ್ ಬ್ಯಾಡ್ ಡೆಟ್ಸ್. ದ ಡೆಟ್ಸ್ ವಿಚ್ ಕೆನಾಟ್ ಬಿ ರಿಯಲೈಸ್ ಅಟ್ ಆಲ್ ಆರ್ ಕಾಲ್ಡ್ ಬ್ಯಾಡ್ ಡೆಟ್ಸ್. ಇನ್ನೇನು ನಮ್ಗೆ ದುಡ್ಡು ಉದ್ರಿ ಮಾರಾಟ ಮಾಡಿದ ದುಡ್ಡು ವಾಪಸ್ ಬರಲ್ಲ ಅಂತ ಅನಿಸ್ತು ಅಂತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. ದೆನ್ ಕ್ರೆಡಿಟರ್. A creditor is a person to whom the business owes money or money's worth. Example, money payable to supplier or goods or provider of service. Creditors are generally classified as current liabilities. Creditor ಅಂದರೆ ಯಾರು, ನಾವು ಆಸ್ ಅ ಬಿಸ್ನೆಸ್ದವರು ಯಾರ ಕಡೆಯಿಂದ ಮಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ ಉದ್ರಿ ಮುಖಾಂತರದಲ್ಲಿ, ಅವರು ನಮಗೆ ಮಟೀರಿಯಲ್ ಯಾರು ಕೊಟ್ಟಿರ್ತಾರಲ್ಲ ಆ ವ್ಯಕ್ತಿ ನಮಗೇನಾಗ್ತಾನೆ, ಕ್ರೆಡಿಟರ್ ಆಗ್ತಾನೆ. ಈ ಡೆಟರು ಮತ್ತು ಡೆಟರು ಕ್ರೆಡಿಟ್ ಸೇಲ್ ಅಂತಂದರೆ ಎಕ್ಸಿಸ್ಟ್ ಆಗ್ತಾರೆ. ಕ್ರೆಡಿಟರ್ ಅಂತಂದರೆ ವೆನ್ ದೇರ್ ಈಸ್ ಅ ಕ್ರೆಡಿಟ್ ಪರ್ಚೇಸ್ ಬೈ ದಿ ಕಂಪನಿ ಇತ್ತು ಅಂತಂದ್ರೆ ಆ ಸಂದರ್ಭಗಳಲ್ಲಿ ಮಾತ್ರ ಕ್ರೆಡಿಟರ್ ಅಂತ ತೋರಿಸ್ತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. This represents expenditure incurred for the purpose of acquiring fixed assets. ನಾವು ಏನಾದರೂ ಮಷಿನರಿ, ಬಿಲ್ಡಿಂಗ್ಸು ಇಂಥವು ಅಕ್ವೈರ್ ಮಾಡಲಿಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ದಿಸ್ ಎಕ್ಸ್ಪೆಂಡಿಚರ್ ಇಸ್ ಫಾರ್ ಲಾಂಗರ್ ಪೀರಿಯಡ್. ನಾವು ಮಷಿನರಿ 1 ವರ್ಷ ಯೂಸ್ ಮಾಡಲಿಕ್ಕೆ ಪರ್ಚೇಸ್ ಮಾಡಲ್ಲ. ದ ಮಷಿನರಿ ಲೈಫ್ ವಿಲ್ ಬಿ 5 years, 10 years, 15 years ಆಲ್ಸೋ. For purchasing that machinery or building or computers for office use, ಆ ಅಮೌಂಟ್ ಏನು ನಾವು ಸ್ಪೆಂಡ್ ಮಾಡಿರ್ತೀವಿ ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ.
ದೆನ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ದಿಸ್ ರಿಪ್ರೆಸೆಂಟ್ ಎಕ್ಸ್ಪೆಂಡಿಚರ್ ಇನ್ಕರ್ ಟು ಅರ್ನ್ ರೆವೆನ್ಯೂ ಆಫ್ ದಿ ಕರೆಂಟ್ ಪೀರಿಯಡ್. ಇದು 12 ಮಂತ್ಸ್ ಬಿಲೋ, 12 ಮಂತ್ಸ್ ಒಳಗೆ ನಾವು ರೆವೆನ್ಯೂ ಜನರೇಟ್ ಮಾಡಲಿಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ಸನ್ನು ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಿಪೇರ್ಸ್, ಇನ್ಶೂರೆನ್ಸ್, ಸ್ಯಾಲರಿ ಆ್ಯಂಡ್ ವೇಜಸ್. ಸ್ಯಾಲರಿ ಮತ್ತು ವೇಜಸ್ ನಾವೇನು ಮಾಡ್ತೀವಿ, ಎವ್ರಿ ಮಂತ್ ಕೊಡ್ತೀವಿ. ಇನ್ಶೂರೆನ್ಸ್ನು 1 ಇಯರ್ಗೆ ಕೊಡ್ಬೋದು, ಅಥವಾ ರಿಪೇರ್ಸ್ ಮಾಡಿರ್ತೀವಿ, ಅದು ಮಷಿನರಿ ರಿಪೇರಿ ಮಾಡಿಸಿದ್ದೀವಿ ಅಂತಂದ್ರೆ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್. ದೆನ್ ಟ್ರೇಡ್ ಡಿಸ್ಕೌಂಟ್, it is the discount usually allowed by the wholesaler to the retailer computed on the list price or invoice price. ಏನಾದರೂ ಮಟೀರಿಯಲ್ ಪರ್ಚೇಸ್ ಮಾಡುವಾಗ ನಾವು ಏನಾದರೂ ಡಿಸ್ಕೌಂಟ್ ಕೊಟ್ಟರು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಟ್ರೇಡ್ ಡಿಸ್ಕೌಂಟ್. ಈಗ ಇನ್ವಾಯ್ಸ್ ಪ್ರೈಸ್ ಇರುತ್ತೆ 10 ರೂಪಾಯಿ, ಅವ ಟ್ರೇಡ್ ಡಿಸ್ಕೌಂಟ್ 2 ರೂಪೀಸ್ ಕಡಿಮೆ ಮಾಡಿ ಕೊಟ್ಟ ಅಂತಂದ್ರೆ ಆ 2 ರೂಪೀಸ್ ಏನಾಗುತ್ತೆ, ಟ್ರೇಡ್ ಡಿಸ್ಕೌಂಟ್ ಅಂತ ಆಗುತ್ತೆ. ದೆನ್ ಕ್ಯಾಶ್ ಡಿಸ್ಕೌಂಟ್, ದಿಸ್ ಇಸ್ ಅಲೌಡ್ ಟು ಎನ್ಕರೇಜ್ ಪ್ರಾಂಪ್ಟ್ ಪೇಮೆಂಟ್ ಬೈ ದಿ ಡೆಟರ್. ಈ ಕ್ಯಾಶ್ ಡಿಸ್ಕೌಂಟ್ ಯಾವಾಗ ಕೊಡ್ತಾರೆ, ಈಗ ಒಬ್ಬ ಡೆಟರ್ ನಮ್ಮ ಕಡೆಯಿಂದ ಮಟೀರಿಯಲ್ ಉದ್ರಿ ಖರೀದಿ ಮಾಡಿರ್ತಾನೆ, ಅವನು ದುಡ್ಡು ಕೊಡಲಿಲ್ಲ, 1,000 ರೂಪಾಯಿ ಕೊಡಬೇಕಾಗಿತ್ತು, ಅವಾಗ ಏನು ಮಾಡ್ಬೋದು, ಅವನಿಗೆ ಕ್ಯಾಶ್ ಡಿಸ್ಕೌಂಟ್ ಕೊಡೋದು. ನೀ 100 ರೂಪೀಸ್ ಕ್ಯಾಶ್ ಡಿಸ್ಕೌಂಟ್ ತಗೋರಪ್ಪ, ರಿಮೈನಿಂಗ್ ಅಮೌಂಟ್ ಕೊಡು. ಈ ಉದ್ರಿ ಪ್ರಾಂಪ್ಟ್ ಪೇಮೆಂಟ್ ಸಲುವಾಗಿ ಈ ಕ್ಯಾಶ್ ಡಿಸ್ಕೌಂಟನ್ನು ಕೊಡ್ತಾರೆ. ಎಂಟಿಟಿ, an entity means an area of economic interest of a particular industry or group of industries. Entity means an area of economic interest of a particular industry. ಆ ಇಂಡಸ್ಟ್ರಿಗೆ ನಾವು ಏನು ಹೇಳ್ತೀವಿ, ಗ್ರೂಪ್ ಆಫ್ ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿಗೆ ಏನು ಹೇಳ್ತೀವಿ, ನಾವು ಎಂಟಿಟಿ ಅಂತ ಹೇಳ್ತೀವಿ. ಸಾಲ್ವಂಟ್, ಸಾಲ್ವಂಟ್ ಈಸ್ ಅ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ ದಟ್ ಆಫ್ ಹಿಸ್ ಲಯಬಿಲಿಟೀಸ್. ಈಗ ಇನ್ಸಾಲ್ವೆಂಟ್, ಸಾಲ್ವಂಟ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ. ದಿವಾಳಿಕೋರ ಅಥವಾ ಸಾಲ್ವಂಟ್. ನಾವು ಸಾಲ್ವಂಟ್ ಅಂತಂದರೆ ಹೀಸ್ ಇನ್ ಅ ಗುಡ್ ಪೊಸಿಷನ್, ಅವನದು ಕರೆಂಟ್ ಅಸೆಟ್ಸ್ ಅಥವಾ ಅವನ ಅಸೆಟ್ಸು ಲೈಬ್ರರೀಸ್ಗಿಂತ ಜಾಸ್ತಿ ಇರೋರಿಗೆ ಏನು ಹೇಳ್ತೀವಿ, ನಾವು ಸಾಲ್ವಂಟ್ ಅಂತ ಹೇಳ್ತೀವಿ. ಇನ್ಸಾಲ್ವೆಂಟ್ ಅಂತಂದರೆ ಇನ್ಸಾಲ್ವೆಂಟ್ ಈಸ್ ಅ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ನಾಟ್ ಸಫಿಷಿಯಂಟ್ ಟು ಮೇಕ್ ಪೇಮೆಂಟ್ ಆಫ್ ಹಿಸ್ ಲೈಬಿಲಿಟೀಸ್ ಇನ್ ಫುಲ್. ಈಗ ನೀರವ್ ಮೋದಿ ಅಂತ ಹೇಳಿ ನಾವು ಹೇಳಿದ್ದೀವಲ್ಲ, ಅವನದು ಅಸೆಟ್ಸ್ ಕಡಿಮೆ ಇತ್ತು, ಲೈಬಿಲಿಟೀಸ್ನೇ ಜಾಸ್ತಿ ಇತ್ತು, ಸಾಲ ಜಾಸ್ತಿ ಮಾಡಿದ್ರು, ಅಂಥವ್ರಿಗೆ ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. ಪರ್ಚೇಸಸ್, ದ ಟರ್ಮ್ ಪರ್ಚೇಸ್ ಮೀನ್ಸ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ರೀಸೇಲ್. ಪರ್ಚೇಸ್ ಅಂದ್ರೇನು, ನಾವು ರೀಸೇಲ್ ಮಾಡಲಿಕ್ಕೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ರಾ ಮಟೀರಿಯಲ್ನ ಪರ್ಚೇಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಪರ್ಚೇಸ್ ಅಂತ ಹೇಳ್ತೀವಿ. ದೆನ್ ಪರ್ಚೇಸ್ ರಿಟರ್ನ್ಸ್ ಆರ್ ರಿಟರ್ನ್ಸ್ ಔಟ್ವರ್ಡ್ಸ್. ಇಟ್ ಮೀನ್ಸ್ ದ ಗೂಡ್ಸ್ ವಿಚ್ ವೇರ್ ಪರ್ಚೇಸ್ಡ್ ಆರ್ ನೌ ಇಟ್ ರಿಟರ್ನ್ ಟು ದಿ ಸಪ್ಲೈಯರ್ಸ್. ನಾವೇನು ಪರ್ಚೇಸ್ ಮಾಡಿದ್ವಿ, ಸಮ್ ಡಿಫೆಕ್ಟಿವ್, ಡ್ಯಾಮೇಜ್, ಬ್ಯಾಡ್ ಪ್ಯಾಕಿಂಗ್, ಓವರ್ ಪ್ರೈಸ್ ಆಗಿತ್ತು ಅಂತಂದ್ರೆ ಆ ಮಟೀರಿಯಲನ್ನು ನಮ್ಗೆ ಯಾರು ಸಪ್ಲೈ ಮಾಡಿರ್ತಾರೆ, ಯಾರ ಕಡೆಯಿಂದ ಪರ್ಚೇಸ್ ಮಾಡಿರ್ತೀವಿ, ಅದನ್ನು ನಾವು ವಾಪಸ್ ಕೊಡ್ತೀವಿ. Then sales, the term sales means goods or services sold for cash or on credit. ಇದು ರೆವಿನ್ಯೂ ಆಫ್ ದಿ ಬಿಸ್ನೆಸ್. ನಾವು ಕಂಪನಿ ಏನು ಬೇರೆಯವರ ವ್ಯಕ್ತಿಗೆ ಉದ್ರಿ ಅಥವಾ ಕ್ಯಾಶ್ ಮುಖಾಂತರ ಮಾರಾಟ ಮಾಡುತ್ತೆ, ಅದಕ್ಕೆ ನಾವು ಸೇಲ್ಸ್ ಅಂತ ಹೇಳ್ತೀವಿ. ಸೇಲ್ಸ್ ರಿಟರ್ನ್ ಅಂತ ನಮ್ಮ ಮಟೀರಿಯಲ್ ಏನಾದರೂ ಓವರ್ ಪ್ರೈಸ್ ಆಯಿತು, ಡ್ಯಾಮೇಜ್ ಆಯಿತು, ಅವರು ನಮಗೆ ವಾಪಸ್ ಕೊಟ್ಟರು ಅಂತಂದ್ರೆ ಅದಕ್ಕೆ ನಾವು ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ಸ್ ಅಂತ ಹೇಳ್ತೀವಿ. ದೆನ್ ಸ್ಟಾಕ್, there will be remain some goods unsold at any given date. ನಾವು ಫೈನಾನ್ಷಿಯಲ್ ಇಯರ್ ಎಂಡ್ಗೆ ನಾವೇನಾದರೂ ಅಕೌಂಟಿಂಗ್ ಕ್ಲೋಸ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು 1,000 ಮಟೀರಿಯಲ್ಸನ್ನು ಪರ್ಚೇಸ್ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಅದರಲ್ಲಿ 800 kg ಮಟೀರಿಯಲ್ ಸೇಲ್ ಆಗಿತ್ತು, ಉಳಿದಿದ್ದು 200 ಉಳಿದಿತ್ತು ಅಂತಂದ್ರೆ ಆ 200 ಏನು ಮಟೀರಿಯಲ್ ಉಳಿದಿರ್ತೈತಲ್ಲ ಅದಕ್ಕೆ ನಾವು ಸ್ಟಾಕ್ ಅಂತ ಹೇಳ್ತೀವಿ. Then account means the record of transaction in a summarized form pertaining to a particular person or a particular asset or a particular expenses or income. Account means recording of transactions. Then entry means recording of the transaction in the books of prime entry or original entry. Journal entry ಒಳಗೆ ನಾವು ಏನು ಎಂಟ್ರಿ ಮಾಡ್ತೀವಲ್ಲ ಅದಕ್ಕೆ ನಾವು ಎಂಟ್ರಿ ಅಂತ ಹೇಳ್ತೀವಿ. Then folio means the page of the journal or subsidiary books or ledger. ಆ ಪೇಜ್ ನಂಬರ್ ಏನು ಹಾಕಿರ್ತೀವಲ್ಲ ಅದಕ್ಕೆ ನಾವು ಫೋಲಿಯೋ ಅಂತ ಹೇಳ್ತೀವಿ. Then carried down, it is the process of taking a balance of an account to the next period at the time of its closing. ನಾವು ಅಕೌಂಟ್ ಕ್ಲೋಸ್ ಮಾಡಿದ ನಂತರ ಅದನ್ನು ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿ ಡೌನ್ ಮಾಡ್ತಿದ್ವಿ ಅಂತ ಅದಕ್ಕೆ ನಾವು ಏನಂತೀವಿ, ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಇಟ್ ಇಸ್ ಅಪ್ಲೈಡ್ ಟು ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅನ್ ಅಕೌಂಟ್. ಬ್ರಾಟ್ ಡೌನ್, it is the process of bringing down the closing balance of the previous period to the next period in the same account. ನಾವೇನು ಮಾಡ್ತೀವಿ, ಬ್ರಾಟ್ ಡೌನ್ ಅಂತಂದರೆ ಒಂದು ಅಕೌಂಟ್ನಲ್ಲಿ ಒಂದು ಡೇಟ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಡೇಟಿಗೆ ಬರುವಾಗ ನಾವು ಬ್ರಾಟ್ ಡೌನ್ ಅಂತ ತೊಗೊಂಡ್ಬರ್ತೀವಿ, ಅದಕ್ಕೆ ನಾವು ಬ್ರಾಟ್ ಡೌನ್, ಅದನ್ನು ನಾವು BD ಅಂತ ಬರಿತೀವಿ. ಕ್ಯಾರಿಡ್ ಫಾರ್ವರ್ಡ್, C&F. Carrying forward is the process of taking closing amount at the foot of the page of journal, ledger, etc. to the next page. ನೆಕ್ಸ್ಟ್ ಪೇಜ್ ನಾವು ಒಂದು ಪೇಜ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಅಂತ ಮಾಡ್ತೀವಿ. ದೆನ್ ಬ್ರಾಟ್ ಫಾರ್ವರ್ಡ್,
It is the process of bringing forward the amount of previous page at the top of the next page. ನೆಕ್ಸ್ಟ್ ಪೇಜ್ ಟಾಪ್ನಲ್ಲಿ ನಾವೇನು ಬರಿತೀವಿ, ಬ್ರಾಟ್ ಫಾರ್ವರ್ಡ್ ಅಂತ ಬರಿತೀವಿ. ಅಂದರೆ ಒಂದು ಪೇಜ್ ಕ್ಲೋಸ್ ಆಗಿರುತ್ತೆ, ಅದನ್ನು ನಾವು ನೆಕ್ಸ್ಟ್ ಇದರಲ್ಲಿ ಬರಿತೀವಲ್ಲ ಅದಕ್ಕೆ ನಾವು ಬ್ರಾಟ್ ಫಾರ್ವರ್ಡ್ ಅಂತೀವಿ. ಕ್ಯಾರಿಡ್ ಫಾರ್ವರ್ಡ್ ಅಂದರೆ ಜರ್ನಲ್ ಬುಕ್ನಲ್ಲಿ, ಲೆಜರ್ನಲ್ಲಿ ಏನಾದರೂ ಬುಕ್ ಕ್ಲೋಸ್ ಆಯಿತು ಅಂತಂದರೆ ನೆಕ್ಸ್ಟ್ ಪೇಜ್ಗೆ ಹೋಗುವಾಗ ನಾವು ಕ್ಯಾರಿ ಫಾರ್ವರ್ಡ್ನ ಮಾಡ್ತೀವಿ. ಇದನ್ನು ನಾನು ಈ ಕ್ಯಾರಿ ಫಾರ್ವರ್ಡ್, ಬ್ರಾಟ್ ಡೌನ್, ಸಿ ಆ್ಯಂಡ್ ಎಫ್, ಬಿ ಆ್ಯಂಡ್ ಎಫ್ ಇವೆಲ್ಲನೂ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯು ವಿಲ್ ಕಮ್ ಟು ನೋ ಇನ್ ಅ ಬೆಟರ್ ವೇ. Expenses and losses. Expenses are the amount spent on purchasing, manufacturing and selling of goods and services. For example, wages, salary, rent. When there is a reduction in the assets or resources without any benefit, it is called as a loss. Expenses ಅಂತಂದರೆ ವೇಜಸ್ಸು, ಸ್ಯಾಲ್ರಿ ಬರ್ತವೆ. ಅಥವಾ ನಾವು ಅಸೆಟ್ 1,000 ರೂಪಾಯಿ ತೊಗೊಂಡಿರ್ತೀವಿ, ಅದರ ವ್ಯಾಲ್ಯೂ 800 ಆಯಿತು ಅಂತಂದ್ರೆ ಅದು ಏನು 200 ಇರುತ್ತಲ್ಲ ಅದು ಲಾಸ್. ಎಕ್ಸ್ಪೆನ್ಸಸ್ಸು ಆ್ಯಂಡ್ ಲಾಸಸ್. Then income and gains. Incomes refers to an amount received or receivable for sale of goods and services or for use of any rights belonging to the business. Example, rent or commission earned. ಈಗ ನಾವು ಇನ್ಕಮ್ ಅಂದರೆ ಸೇಲ್ ಮಾಡಿದ್ದೇನೋ ಅಮೌಂಟ್ ಬರುತ್ತಲ್ಲ ಅದಕ್ಕೆ ನಾವು ಇನ್ಕಮ್ ಅಂತ ಹೇಳ್ತೀವಿ. ಗೇನ್ಸ್ ಅಂತಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಆರ್ ಕ್ಯಾಶ್ ರಿಸೀವ್ಡ್ ವಿದೌಟ್ ಇನ್ಕರಿಂಗ್ ಎನಿ ಲೈಬಿಲಿಟಿ ಫಾರ್ ಪೇಮೆಂಟ್ ಆಫ್ ದ ಸೇಮ್ ಈಸ್ ಕನ್ಸಿಡರ್ಡ್ ಆಸ್ ಅ ಗೇನ್ಸ್. ಈಗ ನಾವೊಂದು ನಮ್ಮದು ಒಂದು ಮಷಿನರಿ ಇರುತ್ತೆ, ಆ ಮಷಿನರಿ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ 10,000 ಇರುತ್ತೆ, ಅದನ್ನು ನಾವು ಸೇಲ್ ಮಾಡಿದಾಗ 12,000 ರುಪೀಸ್ಗೆ ಏನಾದರೂ ಹೋತು ಅಂತಂದ್ರೆ ದಟ್ 2,000 ರುಪೀಸ್ ವಿಲ್ ಬಿ ದ ಗೇನ್. ಇನ್ಕಮ್ ಅಂತಂದರೆ ಇಟ್ ಈಸ್ ಅ ರೆವಿನ್ಯೂ. ಸೇಲ್ ಮಾಡಿದ ನಂತರ ಏನು ಅಮೌಂಟ್ ಬರುತ್ತಲ್ಲ ಅದಕ್ಕೆ ನಾವು ಇನ್ಕಮ್ ಅಂತ ಹೇಳ್ತೀವಿ. ಈ ಕಮಿಷನ್ ರಿಸೀವ್ಡ್ ಮಾಡ್ತೀವಿ, ಇಂಟ್ರೆಸ್ಟ್ ರಿಸೀವ್ಡ್ ಮಾಡ್ತೀವಿ, ಇಂಥವೆಲ್ಲ ಇನ್ಕಮ್ ಬರ್ತವೆ. Next, journal. Journal is already explained to you. Ledger is also ledger will be explained in next. Journal is a book of original entry or prime entry. This journal and ledger we will discuss in our posting, debiting, crediting. We will discuss in our next slides also in full details. So here you just note down this points. Debiting means recording the transaction on the debit side. Debit side ಏನು ಬರಿತೀವಲ್ಲ ನಾವು ಅದಕ್ಕೆ ನಾವು ಡೆಬಿಟಿಂಗ್ ಅಂತೀವಿ. ಕ್ರೆಡಿಟಿಂಗ್ ಅಂತಂದ್ರೆ ಕ್ರೆಡಿಟ್ ಸೈಡ್ ಏನು ಬರಿತೀವಲ್ಲ ಅದಕ್ಕೆ ನಾವು ರೈಟ್ ಹ್ಯಾಂಡ್ ಸೈಡ್ ಬರೀದಲ್ಲ ಕ್ರೆಡಿಟಿಂಗು, ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಬರೀದು ಡೆಬಿಟಿಂಗು. ನಂತರ ಕಾಸ್ಟಿಂಗ್ ಮೀನ್ಸ್ ದ ಟೋಟಲಿಂಗ್ ಆಫ್ ದ ಅಮೌಂಟ್ ಕಾಲಮ್ಸ್ ಆಫ್ ದಿ ಅಕೌಂಟ್ಸ್ ಆರ್ ಜರ್ನಲ್ಸ್. ನಾವು ಟೋಟಲ್ ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಮೀನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಅಮೌಂಟ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮ್ಸ್ ಆಫ್ ಅನ್ ಅಕೌಂಟ್ನಲ್ಲಿ 2 ಅಕೌಂಟ್ ಮಾಡಿರ್ತೀವಿ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಟು ಆ್ಯಂಡ್ ಬೈ ಎರಡೂ ಟೋಟಲ್ ಮಾಡಿದ ನಂತರ ಎರಡರಲ್ಲಿ ಬ್ಯಾಲೆನ್ಸ್ ಏನು ಬರುತ್ತಲ್ಲ ಅದಕ್ಕೆ ನಾವು ಬ್ಯಾಲೆನ್ಸ್ ಅಂತೀವಿ. ಡೆಬಿಟ್ ಬ್ಯಾಲೆನ್ಸ್ ರಿಪ್ರೆಸೆಂಟ್ಸ್ ದ ಎಕ್ಸೆಸ್ ಅಮೌಂಟ್ ಆಫ್ ಡೆಬಿಟ್ ಸೈಡ್ ಟೋಟಲ್ ಓವರ್ ದಟ್ ಆಫ್ ಕ್ರೆಡಿಟ್ ಸೈಡ್ ಆಫ್ ಅನ್ ಅಕೌಂಟ್. ಈಗ ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಏನಾಗುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಸೈಡ್ ಹೆಚ್ಚಿರುತ್ತೆ, ಕ್ರೆಡಿಟ್ ಸೈಡ್ ಕಡಿಮೆ ಇದ್ದಾಗ ನಾವು ಅದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಕ್ರೆಡಿಟ್ ಬ್ಯಾಲೆನ್ಸ್ ರಿಪ್ರೆಸೆಂಟ್ ದ ಎಕ್ಸೆಸ್ ಅಮೌಂಟ್ ಆಫ್ ಕ್ರೆಡಿಟ್ ಸೈಡ್ ಟೋಟಲ್ ಓವರ್ ದ ಡೆಬಿಟ್ ಸೈಡ್ ಆಫ್ ದ ಅಕೌಂಟ್. ಬೈ ಚಾನ್ಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಇದನ್ನೆಲ್ಲ ನಾವು ಪ್ರಾಬ್ಲಮ್ ಮಾಡುವಾಗ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಇರುತ್ತೆ, ಆವಾಗ ನಾವೇನು ಹೇಳ್ತೀವಿ, ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತೀವಿ. Then accounting year is generally a period of 12 months during which the accounts are maintained. Accounting year ಅಂದರೆ 12 months. ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ನಾವೇನು ಹೇಳ್ತಿರ್ತೀವಲ್ಲ ಅದಕ್ಕೆ ನಾವು ಅಕೌಂಟಿಂಗ್ ಇಯರ್ ಅಂತ ಹೇಳ್ತೀವಿ. ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಾಮ್ April 1st to end from March 31st. ಎಲ್ಲ ಕಂಪನಿಗಳು ಇದೇ ಫೈನಾನ್ಷಿಯಲ್ ಇಯರನ್ನು ಮೇಂಟೈನ್ ಮಾಡ್ತಾರೆ, ಅಕೌಂಟಿಂಗ್ ಇಯರನ್ನು ಮೇಂಟೈನ್ ಮಾಡ್ತಾರೆ 12 months ಸಲುವಾಗಿ. ದೆನ್ ಟ್ರೇಡಿಂಗ್ account is a revenue account which contains sales and cost of goods sold. It shows the gross profit or loss as the case may be made on the trading operations of the business in a given period. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಲ್ಲ, ಟ್ರೇಡಿಂಗ್ ಅಕೌಂಟ್ನಲ್ಲಿ ನಾವೇನು ಮಾಡ್ತೀವಿ, ಸೇಲ್ಸು ಪರ್ಚೇಸನ್ನು ಮಾತ್ರ ತೋರಿಸ್ತೀವಿ. ದೆನ್ ವಿಲ್ ಅರೈವಿಂಗ್ ದ ಗ್ರಾಸ್ ಪ್ರಾಫಿಟ್. Then next, profit and loss account. This account is also a revenue account prepared to show the net profit or the net loss as the case may be during the year. And for that particular year ನಾವೇನು ನಮ್ಮ ಲಾಸ್ ಎಷ್ಟಾಯಿತು ನಮ್ಗೆ ಅಥವಾ ಪ್ರಾಫಿಟ್ ಎಷ್ಟಾಯಿತು ಅನ್ನೋದನ್ನು ಕಂಡುಹಿಡಲಿಕ್ಕೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ತಯಾರು ಮಾಡ್ತೀವಿ. ದೆನ್ ಅಟ್ ದ ಎಂಡ್ ಬ್ಯಾಲೆನ್ಸ್ ಶೀಟ್. ದೀಸ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಒನ್ ಈಸ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೆನ್ ಬ್ಯಾಲೆನ್ಸ್ ಶೀಟ್. Balance sheet is the statement of assets and liabilities prepared with a view to ascertain the financial position of the business as on a specified date. ಆ 12 months ಆದ ನಂತರ ಆ ಸ್ಪೆಸಿಫೈಡ್ ಡೇಟ್ನಲ್ಲಿ ನಾವು ನಮ್ಮ ಅಸೆಟ್ಸ್ ಎಷ್ಟಿದ್ದಾವೆ, ನಮ್ಮ ಲೈಬಿಲಿಟೀಸ್ ಎಷ್ಟಿದ್ದಾವೆ ಅಂತ ತೋರಿಸಲಿಕ್ಕೆ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀವಿ ಅಥವಾ
ಒಂದು ಶೀಟ್ ರೆಡಿ ಮಾಡ್ತೀವಿ. ಆ ಶೀಟಿಗೆ ಏನು ಹೇಳ್ತೀವಿ ನಾವು, ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ಅಕೌಂಟಿಂಗ್. These basic terms are very very important, and whenever you are doing the problems, that time you have to read these concepts. So we will recap for this session. This session we have discussed basic terms used in accounting, and in session 3, in next session or next class, we are discussing double entry system of bookkeeping and merits and demerits. So thank you very much.